ಪುರುಷನು ಎಂತಹ ದುಃಖವನ್ನು ಆದರೂ ಸಹಿಸುತ್ತಾನೆ. ಆದರೆ ಅವನ ಮನೆಯಲ್ಲಿ ತಾಯಿ ಮತ್ತು ಹೆಂಡತಿ ಮಧ್ಯೆ ನಡೆಯುವ ಜಗಳ ಅವನ ಆತ್ಮವನ್ನು ಹಿಂಡಿ ಪುಡಿ ಪುಡಿ ಮಾಡುತ್ತದೆ. ಕಹಿ ಆದರೂ ಇದೇ ಸತ್ಯ. ಒಂದು ಮರದಿಂದ ಲಕ್ಷಾಂತರ ಬೆಂಕಿ ಕಡ್ಡಿಯನ್ನು ಮಾಡಬಹುದು. ಒಂದು ಬೆಂಕಿ ಕಡ್ಡಿ ಲಕ್ಷಾಂತರ ಮರಗಳನ್ನೂ ಸುಡಬಲ್ಲದು. ವಸ್ತು ಚಿಕ್ಕದೆಂದು ತಾತ್ಸಾರಬೇಡ. ಪ್ರತಿಯೊಂದಕ್ಕೂ ಅದರದೇ ಆದ ಮಹತ್ವ ಇದ್ದೇ ಇರುತ್ತದೆ. ಮನುಷ್ಯನು ಎರಡು ಜಾಗದಲ್ಲಿ ಬಾಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಒಂದು ಊಟ ಮಾಡುವಾಗ, ಇನ್ನೊಂದು ಮಾತನಾಡುವಾಗ. ಆರೋಗ್ಯವನ್ನು ಕಾಪಾಡುತ್ತದೆ, ಇನ್ನೊಂದು ಸಂಬಂಧಗಳನ್ನು ಉಳಿಸುತ್ತದೆ. ಮದುವೆಯಾದ ಮೇಲೂ ಪುರುಷ ವಿದ್ಯಾರ್ಥಿನೇ ಆಗಿರುತ್ತಾನೆ. ಹೆಂಡತಿಗೆ ಅನ್ನಿಸುತ್ತೆ ಅವರ ತಾಯಿ ಏನೋ ಕಲಿಸುತ್ತಿದ್ದಾಳೆ ಎಂದು. ತಾಯಿಗೆ ಅನ್ನಿಸುತ್ತೆ ಹೆಂಡತಿ ಏನೋ ಕಲಿಸುತ್ತಿದ್ದಾಳೆ ಅಂತ. ಎಲ್ಲ ಹೆಣ್ಣು ಮಕ್ಕಳು ಹೆಂಡತಿಯಾಗುತ್ತಾರೆ. ಒಳ್ಳೆಯ ಗಂಡ ಹೆಂಡತಿಯಾಗಲು ಪ್ರೀತಿ ಪ್ರೇಮಕ್ಕಿಂತ ಹೆಚ್ಚಾಗಿ ತಾಳ್ಮೆ ಇರಬೇಕು ಅಷ್ಟೆ. ಬೇರೆಯವರ ದುಃಖ ನೋಡಿ ನಿಮಗೂ ನೋವಾದರೆ ತಿಳಿದುಕೊಂಡು ಬಿಡಿ, ನಿಮ್ಮ ಆತ್ಮದಲ್ಲಿ ಪರಮಾತ್ಮ ನೆಲೆಸಿದ್ದಾನೆಂದು. ಶ್ರೀಕೃಷ್ಣನ ನುಡಿ. ಬಳಸುವಷ್ಟು ಗಳಿಸಬೇಡ. ಇಂದು ಮತ್ತು ನಾಳೆಗೂ ಆಗುವಷ್ಟು ಗಳಿಸು. ಗಳಿಸಿದಷ್ಟು ಎಂದು ಬಳಸಬೇಡ. ನಾಳೆ ಮತ್ತು ನಾಡಿದ್ದು ಕೆಲಸ ಇಲ್ಲ ಅಂದರೆ ಉಪವಾಸ ಇರಬೇಕಾಗುತ್ತೆ. ಇದನ್ನು ಚಾಚೂ ತಪ್ಪದೆ ಮುಂದೆವರಿಸು. ಜೀವನದಲ್ಲಿ ಎಂದೂ ಉಪವಾಸ ಬೀಳುವುದಿಲ್ಲ. ಆರೋಗ್ಯವಾಗಿ ಇರುತ್ತೀಯ. ನಿಮ್ಮ ಆಕ್ರೋಶ ನಿಮ್ಮ ದೌರ್ಬಲ್ಯವನ್ನು ತೋರಿಸುತ್ತದೆ. ನಿಮ್ಮ ಮೌನ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. ನಿಮ್ಮ ನಗು ಸಹನೆಯನ್ನು ವ್ಯಕ್ತಪಡಿಸುತ್ತದೆ. ನಿಮ್ಮ ತಾಳ್ಮೆ ಪ್ರಬುದ್ಧತೆಯನ್ನು ಪ್ರದರ್ಶಿಸುತ್ತದೆ. ನಿಮ್ಮ ಕ್ರಿಯೆಗಳು ನೀವು ಯಾರು ಎಂಬುದನ್ನು ಹೇಳುತ್ತವೆ. ಒಳ್ಳೆಯ ಮನಸ್ಸು ಇರುವವರನ್ನು ಹುಡುಕಬೇಡಿ, ಎಲ್ಲೂ ಸಿಗುವುದಿಲ್ಲ. ಸ್ವತಃ ನೀವೇ ನಿಮ್ಮ ಮನಸ್ಸನ್ನು ಒಳ್ಳೆಯ ಮನಸ್ಸಾಗಿ ಮಾಡಿಕೊಳ್ಳಿ. ಆಗ ಒಳ್ಳೆಯ ಮನಸ್ಸಿರುವವರು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತಾರೆ. ಹಂಗಿನ ಮನೆ ನನಗ್ಯಾತಕೋ ಶಿವನೇ. ಚಾಣಕ್ಯನು ಈ 3 ಸ್ಥಳಗಳನ್ನು ಸ್ಮಶಾನಕ್ಕೆ ಹೋಲಿಸಿದ್ದಾನೆ. ವರ್ಷದಲ್ಲಿ ಒಂದೂ ಧಾರ್ಮಿಕ ಕಾರ್ಯಕ್ರಮ ನಡೆಯದ ಮನೆ, ಪೂಜೆ ಮಾಡದ, ಭಕ್ತಿ ಇರದ ಜನರಿರುವ ಮನೆ ಮತ್ತು ಗುರು ಹಿರಿಯರನ್ನು ಗೌರವಿಸದ ಮನೆ ಸ್ಮಶಾನಕ್ಕೆ ಹೋಲಿಸಿದ್ದಾನೆ. ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಕೊಂಕು ಮಾತಿಗೆ ಏಕೆ ಕೊರಗುತ್ತೀರಾ? ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆ ಹುಸಿ ಸುಳ್ಳು. ಚಿಂತೆ ನಾಳೆಯ ಸಮಸ್ಯೆಯನ್ನು ಎಂದೂ ಪರಿಹರಿಸುವುದಿಲ್ಲ, ಆದರೆ ಇವತ್ತಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತದೆ. ನೆಮ್ಮದಿಯಿಂದ ಇರಬೇಕು ಎಂದರೆ ಮನಸ್ಸಿನ ಸ್ಥಿತಿ, ಮನೆಯ ಸ್ಥಿತಿ ಹಾಗೂ ಮನೆಯ ಸ್ಥಿತಿ ಉತ್ತಮವಿರಬೇಕು. ಮೆಲ್ಲನೆ ನಡೆದು ಹೋಗುವ ಇರುವೆಯು 1000 ಮೈಲುಗಳ ದೂರನ್ನಾದರೂ ಕ್ರಮಿಸುತ್ತದೆ. ನಡೆಯದಿದ್ದರೆ ಗರುಡವು 1 ಹೆಜ್ಜೆಯ ದೂರವನ್ನು ಕ್ರಮಿಸಲಾರದು. ನಾವು ಮುಂದೆ ಸಾಗಿದಂತೆ ಗುರಿಯು ತಾನೇ ಸಮೀಪ ಬರುತ್ತದೆ. ಒಂದು ದಿನ ನಾವು ನಮಗರಿಯದಂತೆ ಆರೋಗ್ಯ ಭಾಗ್ಯ ಗಳಿಸುತ್ತೇವೆ. ಇದೇ ಮನೋದಾರ್ಢ್ಯ. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯಬೇಡ. ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಅತಿಥಿಯನ್ನು ದೇವರ ಸ್ಥಾನದಲ್ಲಿಟ್ಟು ಸತ್ಕರಿಸಿದರೆ ನಮಗೆ ಎಲ್ಲ ಸುಖಭೋಗಗಳು ಒದಗಿ ಬರುವುದೆಂದು ವೇದ ಪುರಾಣಗಳು ಹೇಳುತ್ತವೆ. ಹಾಗಾಗಿ ಇಂತಹ ಸುಸಂಸ್ಕಾರ ಎಲ್ಲ ಕಾಲಗಳಲ್ಲೂ ಚಿರಾಯುವಾಗಿರಲಿ. ಗೋಡೆಗಳಲ್ಲಿ ಬಿರುಕು ಬಿಟ್ಟರೆ ಗೋಡೆಗಳು ಬಿದ್ದು ಬಿಡುತ್ತವೆ. ಸಂಬಂಧಗಳಲ್ಲಿ ಬಿರುಕು ಬಿಟ್ಟಾಗ ಗೋಡೆಗಳು ಹುಟ್ಟಿಕೊಳ್ಳುತ್ತವೆ. ಹಣ ಇದ್ದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಕೊಟ್ಟಿರೋ ಸಾಲ ಮರಳಿ ಕೇಳಿದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ. ಬೇರೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೂ ಅವರಿಗೆ ಒಳ್ಳೆಯದನ್ನು ಬಯಸಿದರೂ ಕೂಡ ಅವರ ಭಾವನೆ ಸಾತ್ವಿಕ ಶಕ್ತಿಯನ್ನು ಹೊಂದುವುದು. ಒಮ್ಮೊಮ್ಮೆ ಅದು ಸತ್ಯವಾಗುತ್ತಾ ಸಾಗುತ್ತದೆ. ಒಳ್ಳೆಯತನ ಸೋಲಬಹುದು, ಸಾಯುವುದಿಲ್ಲ. ಕೆಟ್ಟತನ ಗೆಲ್ಲಬಹುದು, ಆದರೆ ಉಳಿಯುವುದಿಲ್ಲ. ಸಮಾಧಾನ ಅದನ್ನು ಹುಡುಕುವುದಲ್ಲ, ನಾವೇ ಗಳಿಸುವುದು. ಅದನ್ನು ಸಂಪಾದಿಸಲು
ಹಣದ ಅವಶ್ಯಕತೆ ಇಲ್ಲ, ಮೌಲ್ಯಗಳ ಅವಶ್ಯಕತೆ ಇದೆ. ಕಳೆದುಕೊಳ್ಳುವ ಭಯಕ್ಕಿಂತ ಪಡೆದು ಯಶಸ್ವಿಯಾಗುತ್ತೇನೆ ಎನ್ನುವ ಭರವಸೆ ಹೆಚ್ಚಿದ್ದಾಗ ಸೋಲಿಗೆ ಅವಕಾಶವೇ ಇಲ್ಲ. ವಿಶ್ವಾಸವೇ ವಿಜಯಕ್ಕೆ ಮೂಲ. ಇದು ಸಂಗ್ರಹಿಸಿದ್ದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಸಬ್ಸ್ಕ್ರೈಬ್ ಆದ ಎಲ್ಲ ಜನರಿಗೂ ಅಭಿನಂದನೆಗಳು.